ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಪಾಲಾಗಿದ್ದ ಕೇಜ್ರಿವಾಲ್ ಅವರನ್ನ ಖುಲಾಸೆಗೊಳಿಸಿತ್ತು ಸ್ಥಳೀಯ ನ್ಯಾಯಾಲಯ. ಆ ತೀರ್ಪನ್ನು ವಿರೋಧಿಸಿ ಸರ್ಕಾರ ಹೈಕೋರ್ಟ್ ಮೆಟ್ಲೇರಿದೆ. ಹೈಕೋರ್ಟ್ ಮೆಟ್ಲೇರಿದಾಗ ಅಲ್ಲಿಯ ನ್ಯಾಯಾಧೀಶರ ಬಗ್ಗೆ ಅಪಸ್ವರ ತೆಗೆದಿದ್ದಂತಹ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು, ಅಂದ್ರೆ ಪೀಠವನ್ನು ಬದಲಿಸಲಿಕ್ಕೆ. ಆದರೆ ಪೀಠದ ಆದೇಶ ಕೇಜ್ರಿವಾಲ್ ಟೀಮ್ಗೆ ನಿರಾಸೆ ತಂದಿದೆ. ಈ ಕುರಿತ ಅಪ್ಡೇಟ್ಸ್ ಅನ್ನ ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಎಸ್ ವೀಕ್ಷಕರೇ, ತಮಿಳುನಾಡು ಮತ್ತು ದೆಹಲಿಗೆ ಲಿಂಕ್ ಮಾಡಿದಂತಹ ಅಬಕಾರಿ ನೀತಿ ಹಗರಣ. ಈ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲ್ ಪಾಲಾಗಿ. ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗಲೇ ದೆಹಲಿ ವಿಧಾನಸಭೆ ಚುನಾವಣೆ ನಡೆದಿತ್ತು. ಅಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿ ಅಧಿಕಾರಕ್ಕೆ ಬಂದಿತ್ತು. ಆಮ್ ಆದ್ಮಿ ಪಕ್ಷ ಸೋತು ಸುಣ್ಣವಾಗಿತ್ತು. ಆ ಚುನಾವಣೆಯ ನಂತರ ಕೇಜ್ರಿವಾಲ್ ವಿರುದ್ಧದ ವಿಚಾರಣೆ ಮುಗಿದ ನಂತರ ಕೇಜ್ರಿವಾಲ್ ಅದರಲ್ಲಿ ನಿರಪರಾಧಿ ಅಂತ ಹೇಳಿ ಘೋಷಣೆಯಾದ ನಂತರ ಕೇಜ್ರಿವಾಲ್ ರಿಲೀಸ್ ಆದರು. ಆ ತೀರ್ಪಿನ ವಿರುದ್ಧ ಸರ್ಕಾರ ಈಗ ಹೈಕೋರ್ಟ್ ಮೆಟ್ಲೇರಿದೆ, ಅಪೀಲ್ ಮಾಡಿದೆ. ಇಲ್ಲ, ಕೇಜ್ರಿವಾಲ್ ಮಾಡಿರೋದು ನಿಜ, ನಮ್ಮ ಹತ್ರ ಸಾಕ್ಷ್ಯಗಳಿದಾವೆ, ಮತ್ತೆ ನೀವು ವಿಚಾರಣೆ ನಡೆಸಿ ಅಂತೇಳಿ ಹೈಕೋರ್ಟಿಗೆ ಹೋದಾಗ ಅಲ್ಲಿಯ ನ್ಯಾಯಾಧೀಶೆ ಸ್ವರ್ಣಕಾಂತ ಶರ್ಮಾ ಅವರು RSS ಜೊತೆಗೆ ನಂಟನ್ನು ಹೊಂದಿದ್ದಾರೆ. RSS ಬೈಠಕ್ಗಳಲ್ಲಿ ಆ ಜಡ್ಜ್ ಭಾಗವಹಿಸಿದ್ದಾರೆ. RSS ಕಾರ್ಯಕ್ರಮಗಳಲ್ಲಿ ಸ್ವರ್ಣಕಾಂತ ಶರ್ಮಾ ಭಾಗವಹಿಸಿ ಮಾತನಾಡಿದ್ದಾರೆ. RSS ಜೊತೆಗೆ ಅವರ ಒಡನಾಟ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ನ್ಯಾಯಸಮ್ಮತ ನ್ಯಾಯದಾನ ಆಗೋದು ಡೌಟ್. ಹಾಗಾಗಿಯೇ ಪೀಠವನ್ನು ಬದಲಿಸಿ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಇವರ ಅರ್ಜಿಯನ್ನ ತಿರಸ್ಕರಿಸಿದೆ. ಎಸ್ ವೀಕ್ಷಕರೇ, ಅಬಕಾರಿ ನೀತಿ ಹಗರಣ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ಗೆ ಜೈಲು ಭಾಗ್ಯವನ್ನು ಕರುಣಿಸಿತು. ಹೆಚ್ಚು ಕಮ್ಮಿ 2 ವರ್ಷಗಳ ಕಾಲ ಜೈಲಿನಲ್ಲಿದ್ದರು ಅರವಿಂದ್ ಕೇಜ್ರಿವಾಲ್. ಈಗ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ ಮೇಲೆ ಹೈಕೋರ್ಟ್ ಅಲ್ಲಿ ಜಡ್ಜ್ ಆಗಿರುವಂತಹ ಸ್ವರ್ಣಕಾಂತ ಶರ್ಮಾ ಅವರನ್ನ ಬದಲಾಯಿಸಬೇಕು ಅಂತ ಹೇಳಿ ಇವ್ರು ಕೇಳ್ತಾ ಇದ್ದಾರೆ. RSS ಜೊತೆಗೆ ಅವ್ರ ನಂಟಿದೆ. ಹಾಗಾಗಿ ಅವರಿಂದ ನಿಷ್ಪಕ್ಷಪಾತವಾದಂಥ ಒಂದು ನ್ಯಾಯದಾನ ಸಿಗೋದು ಡೌಟ್ ಅನ್ನುವಂಥ ಪ್ರಶ್ನೆ. ಅಫ್ಕೋರ್ಸ್, ಯಾಕಂದರೆ ಸರ್ಕಾರದ ವಿರುದ್ಧ ಈ ರೀತಿಯ ಪ್ರಕರಣಗಳು ಅಥವಾ ಆರೋಪಗಳು ಕೇಳಿ ಬಂದಾಗ ಆ ಜಡ್ಜ್ ಯಾರ ಪರವಾಗಿರ್ತಾರೆ, ಯಾವ ಪರವಾದಂತಹ ಆಲೋಚನೆಗಳನ್ನು ಜಡ್ಜ್ ಮಾಡ್ತಾರೆ, ಅಥವಾ ನ್ಯಾಯಾಧೀಶರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳನ್ನು ಯಾವುದಾದ್ರೂ ಸರ್ಕಾರ ಒದಗಿಸುತ್ತಾ, ಈ ರೀತಿಯ ತಾಂತ್ರಿಕ ಕಾರಣಗಳು ಬಂದೇ ಬರ್ತವೆ. ಅದನ್ನೇ ಕಾರಣವಾಗಿಟ್ಕೊಂಡು ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಇವರ ಅರ್ಜಿಯನ್ನು ಪುರಸ್ಕರಿಸಿಲ್ಲ. ಅಲ್ಲದೆ ಸ್ವರ್ಣಕಾಂತ ಶರ್ಮಾ ಅವರು ಕೂಡ ಇದರ ಬಗ್ಗೆ ಸ್ಪಷ್ಟನೆ ನೀಡಿದ್ದು, ಹೌದು, ಖಾಸಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ತಪ್ಪಲ್ಲ, ಹಾಗಂತ ಭಾಗವಹಿಸಿದ ಮೇಲೆ ಅದಕ್ಕೆ ಪ್ರೇರಣೆಯಾಗಿ ಆ ಪ್ರಭಾವವನ್ನು ಬಳಸಿಕೊಂಡು ಬೇರೆ ರೀತಿಯ ತೀರ್ಮಾನಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯದಾನದಲ್ಲಿ ಯಾವ ರೀತಿಯ ಕೆಲಸ ಬೇಕೋ ನಾನು ಮಾಡ್ತೀನಿ, ನಾನು ಇದರಿಂದ ಹಿಂದೆ ಸರಿಯಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ವರ್ಣಕಾಂತ ಶರ್ಮಾ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಹೈಕೋರ್ಟ್ಗೆ ಹೋಗಿರುವಂಥ ಸರ್ಕಾರಕ್ಕೆ ಇದರಿಂದ ತಕ್ಕ ಮಟ್ಟಿನ ಯಶಸ್ಸು ಸಿಕ್ಕಿದ್ದು. ವಿಚಾರಣೆ ಯಾವ ರೀತಿ ನಡೆಯುತ್ತೆ, ಏನು ತೀರ್ಪು ಬರುತ್ತೆ ಅನ್ನೋದು ಮಾತ್ರ ಈಗ ಕುತೂಹಲ ಉಳಿದಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.